ಹೊನ್ನಹಳ್ಳಿ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಕೃಷ್ಣ ಪಡವಳಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ನೂತನ ಅಧ್ಯಕ್ಷರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ನಮ್ಮ ಚಾನಲ್ ವತಿಯಿಂದ ಅಭಿನಂದನೆ. ಈಗ ನೀವು ಅಧ್ಯಕ್ಷರಾದ ಮೇಲೆ ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಏನೆಲ್ಲ ಸುಧಾರಣೆಗಳನ್ನು ನೀವು ಬಯಸ್ತಾ ಇದ್ದೀರಿ, ಆಮೇಲೆ ಜನರ ಸಹಕಾರ ನೀಡಲಾಗಿದೆ. ನಾವು ಸ್ವಲ್ಪ ಕಾಮಗಾರಿ ಕೆಲವು ಉಳಿದಿರೋ ಬಾಕಿ ಇದಾವೆ. ಶಾಸಕರು ಇಲ್ಲಿ ಬಸವರಾಜ ಬೊಮ್ಮಾಯಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಕಾಮಗಾರಿ ಸ್ವಲ್ಪ ಉಳಿದಾವೆ. 190% ಎಲ್ಲ ಕಾಮಗಾರಿ ಮಾಡ್ಯಾರ. ಸಿಸಿ ಕಾಂಕ್ರೀಟ್ ರೋಡ್ ಮಾಡ್ಯಾರ. ಆಮೇಲೆ ಎಲ್ಲ ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡ್ಯಾರ. ಸ್ವಲ್ಪ ಇನ್ನೊಂದು ಸ್ವಲ್ಪ ಸಿಸಿ ಗಟ್ಟು ಕೆಲವೊಂದು ಕಾಮಗಾರಿ ಉಳಿದಾವೆ. ಆಮೇಲೆ ಒಂದು ಸ್ಮಶಾನ ಅಭಿವೃದ್ಧಿ ಒಂದು ಉಳಿದೈತಿ. ನಮ್ಮ ಈಗ ಅಧಿಕಾರದಾಗ ಒಂದು ಮಾಡಬೇಕಂತೇಳಿ ಹಮ್ಮಿಕೊಂಡಿದ್ವಿ. ಅದು ಹಳೆ ಹೆಚ್ಚಿನ ಹಿಂದಿನಿಂದ ಬಂದಿದೆ. ಅದು ಯಾವುದೂ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಜಾಗ ಕೊಟ್ಟಿದ್ದಾರೆ. ಅದನ್ನು ಅಭಿವೃದ್ಧಿ ಮಾಡ್ಬೇಕಂತೇಳಿ ಈಗ ಕ್ರಿಯಾಯೋಜನೆ ಹಮ್ಮಿಕೊಂಡಿದ್ವಿ. ಈಗ ಅದನ್ನು ಸ್ಟಾರ್ಟ್ ಮಾಡ್ಬೇಕಾಯ್ತು. ಆಮೇಲೆ ಕೆರೆ ಅಭಿವೃದ್ಧಿ ಮಾಡ್ಬೇಕಾಯ್ತು. ಪಿಚಿಂಗಲ್ಲಿ ಮಾಡ್ಬೇಕಾಯ್ತು. ಕೆರೆ ಕಟ್ಟಿನ ಒಳ್ಳೆ ವಾರದ ಕುಡಿಯೋ ನೀರಿನ ವ್ಯವಸ್ಥೆ ಐತ್ರಿ. ಅದು ಸ್ವಲ್ಪ ಸರಿಯಾದ ನೀರಿನ ವ್ಯವಸ್ಥೆ ಜನರಿಗೆ ಮುಟ್ತಾ ಇಲ್ಲ. ಸ್ವಲ್ಪ ವಾಟರ್ ಮೆಲನ್ ಸಮಸ್ಯೆ ಇದೆ. ಇನ್ನೊಬ್ಬರು ತೊಗೋಬೇಕಾಗೈತಿ. ಒಬ್ಬರಿಗೆ ನೀಡ್ತಾ ಇಲ್ಲ. ಸರಿಯಾದ ನೀರು ಜನರಿಗೆ ಮುಟ್ತಾ ಇಲ್ಲ. ನೀರಿನ ಸಮಸ್ಯೆನೇ ಭಾಳ ಐತಿ ಊರಾಗ. ಒಬ್ಬರ ವಾಟರ್ ಮೆಲನ್ ಇರೋದ್ರಿಂದ ದುಡ್ಡು ಅವ್ರಿಗೆ ತೊಂದರೆ ಆಗ್ತಾ ಇದೆ. ಇನ್ನೊಬ್ರು ತೊಗೊಬಂದು ಮಾತಾಡಿದ್ವಿ. ಇನ್ನೊಬ್ರು ತೊಗೋಬೇಕು ನಾವು ವಾಟರ್ ಮೆಲನ್ ಸಮಸ್ಯೆ. 2 ಜನ ಆಗ್ತಾರೆ ಅಂದ್ರೆ ಊರಿಗೊಂದು 2 ಜನ ಆದ್ರೆ ಸ್ವಲ್ಪ ವ್ಯವಸ್ಥೆ ಜನರು ಮುಟ್ತದೆ. ನೀರು ಸರಿಯಾಗಿ ಮುಟ್ತಾವೆ. ಒಬ್ಬರಿಗೆ ಒಬ್ಬರು ಇರೋದ್ರಿಂದ ಸರಿಯಾಗಿ ಮುಟ್ತಾ ಇಲ್ಲ. ಮನೆ ನೀರು ಮುಟ್ತಾ ಇಲ್ಲ. ಸ್ವಲ್ಪ ನೀರಿನ ಸಮಸ್ಯೆ ಭಾಳ ಐತಿ. ವಸತಿ ಮನೆಗೂ 5 ಲಕ್ಷದ ಮನೆಗೆ ಬಂದವ್ರೆ. ಈಗ 1,20,000 ಮನೆಗೆ ಬಂದಿದ್ವು. 200 ಮನೆ ಹಾಕ್ಸಿದ್ವಿ ನಾವು. ಅವನು ಯಾರು ಹಾಕೋಲಿಲ್ಲ ಜನ. ಅದು 1,20,000 ಮನೆ 200 ಮನೆ ಹಾಕ್ಸಿದ್ವಿ ನಾವು. ಅವು 200 ಮನೆ ಹಾಕ್ತೀವಿ ಬೊಮ್ಮಾಯಿ ಸಾಹೇಬರು. ಅದು ಯಾರು ಹಾಕೋಲಿಲ್ಲ. ಅವನು 1 ಲಕ್ಷದಾಗ ಏನಾಗುತ್ತೆ ನಮಗೇನು ಹಾಕೋಲ್ಲ ಅಂತ ವಾಪಸ್ ಹೋಗಿದ್ರು. ನಮ್ಗೆ 5 ಲಕ್ಷ ರೂಪಾಯಿ ಕೊಡ್ರಿ ಸರಿ ಅಂತೇಳಿ ವಾಪಸ್ ಹೋಗಿದ್ರು. ನಾನು ಶಾಸಕರ ಅನುದಾನ ಮತ್ತೆ ಮತ್ತು ಯಾವ ಬಂದಿಲ್ಲ. ಅನುದಾನ ಯಾವ ಬಂದಿಲ್ಲ. ಸಾಹೇಬ್ ಅನುದಾನ ಯಾವ ಬಂದಿಲ್ಲ. ಹೊಸದಾಗಿ ಯಾವ ಪ್ರಯೋಜನ ಮಾಡಿ ಯಾವನ್ನೂ ಈಗ ಅದೇ ಸ್ಮಶಾನದ್ದು ಒಂದು ಕೆರೆ ಒಂದು ಹಾಕೊಂಡ್ರು. ಗ್ರಂಥಾಲಯ ಯಾವ ರೀತಿ ಏನು ಗ್ರಂಥಾಲಯ ಇಂಪ್ರೂವ್ ಐತೆ. ಕಂಪ್ಯೂಟರ್ ಇಂಪ್ರೂವ್ ಐತೆ. ಗ್ರಂಥಾಲಯ ಕೊಟ್ಟಿದ್ದಾರೆ. ಈಗ ನೀವು ಅಧ್ಯಕ್ಷರಾಗಿದ್ದರಿಂದ ಸರ್, ಈಗ ಪ್ರಾಥಮಿಕ ಶಾಲೆಗಳಿಗೆ, ಅಂಗನವಾಡಿಗಳಿಗೆ, ಆಮೇಲೆ ಶಾಲಾ ಹಾಸ್ಪಿಟಲ್ಗೆ ನೀವು ವಿಸಿಟ್ ಮಾಡ್ತೀರಿ ಸರ್? ವಿಸಿಟ್ ಮಾಡ್ತಾರೆ. ಶಾಲೆನೂ ಎನರ್ಜಿಗಳಿಗೆ ಇಂಪ್ರೂವ್ ಮಾಡತ್ತೇವೆ. ಕಂಪೌಂಡಿಂಗ್ ಕಟ್ಟಿದ್ದಾರೆ. ಈಗ ಒಂದು ಊಟದ ಭೋಜನ ಕಟ್ಬೇಕಾಗೈತೆ. ಸ್ವಲ್ಪ ಗೇಟ್ ಅದು ಮಾಡ್ಬೇಕಾಗೈತೆ. ಕಾಮಗಾರಿ ಅರ್ಧ ಆಗೈತೆ. ಅದು ಮುಂದುವರಿಸ್ತಾರೆ. ನರೇಗಾದಲ್ಲಿ ಮಾಡ್ತಾ ಇದ್ದಾರೆ. ನಾವು 3 ಶಾಲೆ ಮಾಡ್ತಾಯಿದ್ದಾರೆ. ಅದನ್ನು ಮುಂದುವರಿಸ್ತಾರೆ. ಈಗ ತೆರಿಗೆ ಪದ್ಧತಿ ಯಾವ ರೀತಿ ಸರ್? ಈಗ ಆನ್ಲೈನ್ ಟ್ಯಾಕ್ಸ್ ಮಾಡಿದ್ದಾರೆ. ಈಗೆಲ್ಲ ಸರಿಯಾಗಿ ಈಗ ಟ್ಯಾಕ್ಸ್ ತುಂಬ್ತಾ ಇದ್ದಾರೆ. ಆನ್ಲೈನ್ ಮಾಡಿದರೆ ಎಲ್ಲ ತುಂಬ್ತಾ ಇದ್ದಾರೆ. ಅವ್ರಿಗೆ ಒಂದು ಅವೇರ್ನೆಸ್ ಮೂಡಿಸ್ತಾರೆ ನೋಡಿ ಜನರಿಗೆ. ಟ್ಯಾಕ್ಸ್ ಎಲ್ಲ ತುಂಬ್ತಾ ಇದ್ದಾರೆ. ಎಲ್ಲ ನಿಮ್ಮ ಸದಸ್ಯರು ಯಾವ ರೀತಿ ಸಹಕಾರ ಕೊಡ್ತಾರೆ ಸರ್? ಸದಸ್ಯರದ್ದು ಎಲ್ಲ ಸಹಕಾರ ಐತೆ. ಊರಿನ ಅಭಿವೃದ್ಧಿಗೆ ಗ್ರಾಮಸ್ಥರು ಯಾವುದೂ ತೊಂದರೆ ಇಲ್ಲ ರೀ. ಎಲ್ಲ ಸಹಕಾರ ಕೊಡ್ತಾರೆ. ಅಭಿವೃದ್ಧಿ ಮಾಡೋಕ್ಕೆ ಈಗ ಗ್ರಾಮಸ್ಥರು ಯಾವ ತೊಂದರೆ ಇಲ್ಲ. ಎಲ್ಲ ಅವರು ಎಲ್ಲ ಸಹಕಾರ ಇದೆ. ನೀವು ಅಭಿವೃದ್ಧಿ ಎಲ್ಲ ಮಾಡಂತೇವೆ.